ಹಲೋ ಫ್ರೆಂಡ್ಸ್ ಈ ದಿನ ನಾನು ಒಂದು ಸಿಂಪಲ್ ಆಗಿರುವಂತಹ ಕ್ರೋಶಾಕುಚು ಡಿಸೈನ್ನ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇದೆ ಡಿಸೈನ್ ತುಂಬಾ ಸಿಂಪಲ್ ಮತ್ತು ಈ ಡಿಸೈನ್ ಬಂದ್ಬಿಟ್ಟು ಬಿಗಿನರ್ಸ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಈ ಡಿಸೈನ್ನ ಹೇಗೆ ಹಾಕೋದು ಕನ್ನಡದಲ್ಲಿ ಅಂತ ನಾನು ಕಂಪ್ಲೀಟಾಗಿ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಹೀಗೆ ನನ್ನ ಗೃಹಿಣಿಯ ಕಲಿಕೆ ಚಾನಲ್ನ ನೋಡ್ತಾ ಇರಿ ಫ್ರೆಂಡ್ಸ್. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಗೃಹಿಣಿಯ ಕಲಿಕೆ. ಫ್ರೆಂಡ್ಸ್, ಈ ದಿನ ನಾನು ಒಂದು ಸಿಂಪಲ್ ಆಗಿರುವಂತಹ ಕ್ರೋಶಾಕುಚು ಡಿಸೈನ್ನ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಮೊದಲು ನಾನು ಅದಕ್ಕೆ ಯೆಲ್ಲೋ ಕಲರ್ 6 ಎಳೆ ದಾರವನ್ನು ತೊಗೊಂಡಿದ್ದೀನಿ. ನಾಟನ್ನು ಬ್ಯಾಕ್ ಸೈಡ್ಗೆ ಬರೋ ಥರ ಲಾಕನ್ನು ಹಾಕ್ಕೊಳ್ಳೋಣ. ಒಂದು ಲಾಕನ್ನು ಹಾಕ್ತಿದ್ದೀನಿ. ನಾಟನ್ನು ಹಾಕ್ಕೊಂಡು ಬ್ಯಾಕ್ ಸೈಡ್ಗೆ ಬರೋ ಥರ ಒಂದು ಲಾಕನ್ನು ಹಾಕ್ಕೊಳ್ಳೋಣ ಅಥವಾ ಸಿಂಗಲ್ ಕ್ರೋಶೆಯನ್ನು ಹಾಕ್ಕೊಳ್ಳೋಣ. ನಂತರ ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ಲಾಕ್ ಅಥವಾ ಸಿಂಗಲ್ ಕ್ರೋಶೆಯನ್ನು ಹಾಕ್ಕೊಳ್ಳೋಣ. ಸೊ ಒಂದು ಲಾಕ್ ಹಾಕಿ ಸಿಂಗಲ್ ಕ್ರೋಶೆ ಹಾಕಿದ್ದೀನಿ. ದಾರವನ್ನು ಮೇಲ್ಭಾಗ ಮಾಡಿ ಸ್ವಲ್ಪ ದಪ್ಪದಾಗಿರುವಂತಹ ಒಂದು ಬೀಡನ್ನು ನಾನು ಇನ್ಸರ್ಟ್ ಮಾಡ್ತಾ ಇದ್ದೀನಿ. ಸೊ ಬೀಡನ್ನು ಇನ್ಸರ್ಟ್ ಮಾಡಿಕೊಂಡು ಬೀಡ್ ಲಾಕನ್ನು ಮಾಡ್ಕೊಳ್ಳೋಣ. ಸೊ ಬೀಡ್ ಲಾಕ್ ಮಾಡಿದ ನಂತರ ಆ ಬೀಡ್ನ ಲೆವೆಲ್ಗೆ ನಾವಿಲ್ಲಿ ಲೇಸ್ಗೆ ಲಾಕನ್ನು ಮಾಡ್ಕೊಳ್ಳೋಣ. ಬೀಡನ್ನು ಇನ್ಸರ್ಟ್ ಮಾಡಿದೆ, ಬೀಡ್ ಲಾಕ್ ಮಾಡಿದೆ, ನಂತರ ಬೀಡ್ನ ಲೆವೆಲ್ಗೆ ನಾನಿಲ್ಲಿ ಲೇಸ್ಗೆ ಲಾಕನ್ನು ಮಾಡ್ತಾಯಿದ್ದೀನಿ. ಸೊ ಲಾಕ್ ಮಾಡಿದ ನಂತರ ನೋಡಿ ನೆಕ್ಸ್ಟ್ ತೋರಿಸ್ತೀನಿ. ಈಗ ಚೈನ್ಗಳನ್ನು ಹಾಕ್ಕೊಳ್ಳೋಣ. ನಾನಿಲ್ಲಿ 3 ಚೈನನ್ನು ಹಾಕ್ಕೊತಿದ್ದೀನಿ. ಈ ಚೈನ್ ಬಂದ್ಬಿಟ್ಟು ನಾನಿಲ್ಲಿ ಕುಚ್ಚನ್ನು ಹಾಕೋದಕ್ಕೋಸ್ಕರ. ಸೊ 3 ಚೈನ್ ಸಾಕು ಅನ್ನಿಸ್ತು, ಏಕೆಂದರೆ ತುಂಬ ದೊಡ್ಡದಾಗಿದ್ದರೆ ಕುಚ್ಚಿಗಿಂತ ಚೈನೇ ತುಂಬ ಅಗಲವಾಗಿ ಕಾಣಿಸುತ್ತೆ, ತುಂಬ ಗ್ಯಾಪ್ ಆಗಿ ಕಾಣಿಸುತ್ತೆ. ಸೊ ಅದಕ್ಕೋಸ್ಕರ ನಾನಿಲ್ಲಿ 3 ಚೈನನ್ನು ಹಾಕ್ಕೊತಾ ಇದ್ದೀನಿ. 3 ಚೈನ್ ಹಾಕಿದ ನಂತರ ಮತ್ತೆ ದಾರವನ್ನು ಮೇಲ್ಭಾಗ ಮಾಡಿ ಮತ್ತೆ ಸೇಮ್ ಬೀಡನ್ನು ಇನ್ಸರ್ಟ್ ಮಾಡ್ಕೊಳ್ಳೋಣ. ಬೀಡ್ ಲಾಕ್ ಮಾಡ್ಕೊಳ್ಳೋಣ. ಬೀಡ್ ಲಾಕ್ ಮಾಡಿದ ನಂತರ ಬೀಡನ್ನು ಅದರ ಲೆವೆಲ್ಗೆ ನಾವಿಲ್ಲಿ ಲೇಸ್ಗೆ ಲಾಕನ್ನು ಮಾಡ್ಕೊಳ್ಳೋಣ. ಸೊ ತುಂಬಾ ಈಸಿ ಫ್ರೆಂಡ್ಸ್, ಇದು ಬೀಡ್ ಹಾಕಿದ್ರಿಂದ ಸ್ವಲ್ಪ ಲುಕ್ಕಾಗಿ ಕಾಣಿಸ್ಲಿ ಅಂತ ನಾನಿಲ್ಲಿ ಬೀಡನ್ನು ಹಾಕ್ತಾ ಇದ್ದೀನಿ. ಇಲ್ಲ ಬೀಡ್ ಇಲ್ದೇನೂ ನೀವು ಪ್ಲೈನ್ ಸಹ ಹಾಗೇ ಮಾಡ್ಕೋಬೋದು. ಸೊ ನಾನಿಲ್ಲಿ ಬೀಡ್ ಹಾಕಿ 3 ಚೈನ್ ಹಾಕಿ ಮತ್ತೆ ಬೀಡ್ ಹಾಕಿದ್ದೀನಿ. ನಂತರ ಒಂದು ಚೈನನ್ನು ಹಾಕ್ಕೊತಾ ಇದ್ದೀನಿ. ಚೈನ್ ಹಾಕಿದ ನಂತರ ದಾರವನ್ನು ಮೇಲ್ಭಾಗ ಮಾಡಿ ಒಂದು ಸ್ಮಾಲ್ ಮೆಟಲ್ ಬೀಡನ್ನು ಇನ್ಸರ್ಟ್ ಮಾಡ್ತಿದ್ದೀನಿ. ಇಲ್ಲಿ ಸ್ಮಾಲ್ ಬೀಡನ್ನು ಇನ್ಸರ್ಟ್ ಮಾಡಿದ ನಂತರ ನೋಡಿ ತೋರಿಸ್ತಾ ಇದ್ದೀನಿ. ಸ್ಮಾಲ್ ಬೀಡನ್ನು ಹಾಕಿದ ನಂತರ ಬೀಡ್ ಲಾಕ್ ಮಾಡ್ಕೊಳ್ಳೋಣ. ನಂತರ ಇನ್ನೊಂದು ಚೈನನ್ನು ಹಾಕ್ಕೊಳ್ಳೋಣ. ಸೊ ಒಟ್ಟಿಲ್ಲಿ 3 ಚೈನ್ ಆಗುತ್ತೆ. ನಂತರ ಸೂಜಿ ಮೇಲೆ 1 ಟೈಮ್ ದಾರವನ್ನು ತೊಗೊಂಡು ನಾವು ಸ್ಟಾರ್ಟಿಂಗ್ನಲ್ಲಿ ಸಿಂಗಲ್ ಕ್ರೋಶೆ ಹಾಕ್ಕೊಂಡಿದ್ವಲ್ಲ ಬೀಡ್ ಲಾಕ್ ಮಾಡೋದಕ್ಕೆ, ಸೊ ಅಲ್ಲಿ ಸಿಂಗಲ್ ಕ್ರೋಶೆಗೆ ಒಳಗಡೆ ನಾವಿಲ್ಲಿ 1 ಟೈಮ್ ಡಬಲ್ ಕ್ರೋಶವನ್ನು ನಾನಿಲ್ಲಿ ಮಾಡ್ಕೊತಾ ಇದ್ದೀನಿ. ಸಿಂಗಲ್ ಕ್ರೋಶೆಗೆ ನಾವಿಲ್ಲಿ ಒಂದು ಸರಿ ಈಗ ಡಬಲ್ ಕ್ರೋಶವನ್ನು ಮಾಡ್ಕೊತಾ ಇದ್ದೀನಿ. ನೋಡಿ ಹೇಗೆ ಹಾಕೋದು ಅಂತ ಹೇಳ್ಕೊಡ್ತೀನಿ. ಸ್ವಲ್ಪ ಇದು ಸ್ಲಾಂಟಿಂಗ್ ಆರ್ಸ್ ರೀತಿ ಬರುತ್ತೆ, ಆದರೆ ನಾನು ಬೇಸ್ ಲೈನ್ಗೆ ನಾನಿಲ್ಲಿ ಸಿಂಗಲ್ ಕ್ರೋಶೆಗೆ ಸ್ಲಾಂಟಿಂಗ್ ಆರ್ಸ್ನ ಮಾಡ್ತಾಯಿದ್ದೀನಿ. 2ನೇ ಬಾರಿ ನಾನಿಲ್ಲಿ ಡಬಲ್ ಕ್ರೋಶೆಯನ್ನು ಹಾಕ್ಕೊತಾ ಇದ್ದೀನಿ ಅದೇ ಸಿಂಗಲ್ ಕ್ರೋಶೆಗೆ. ಸೊ ಮತ್ತೆ ಅದೇ ಲೈನ್ಗೆ ಅದೇ ಸ್ಪೇಸ್ಗೆ ನಾವಿಲ್ಲಿ ಮತ್ತೆ 3ನೇ ಡಬಲ್ ಕ್ರೋಶೆಯನ್ನು ಹಾಕ್ಕೊತಾ ಇದ್ದೀನಿ. ನಿಮಗೆ 2 ಸಾಕು ಅಂದರೆ 2 ಹಾಕ್ಕೊಳ್ಳಿ, ತುಂಬ ಪುಟ್ಟದಾಗಿ ಕಾಣಿಸುತ್ತೆ. ಸೊ ನಾನಿಲ್ಲಿ 4 ಡಬಲ್ ಕ್ರೋಶೆಯನ್ನು ಸೇಮ್ ಹೋಲ್ಗೆ ಸೇಮ್ ಸಿಂಗಲ್ ಕ್ರೋಶೆ ಹೋಲ್ಗೆ ನಾನಿಲ್ಲಿ ಮಾಡ್ಕೊತಾ ಇದ್ದೀನಿ. ಸೊ 4 ಡಬಲ್ ಕ್ರೋಶೆಯನ್ನು ಹಾಕ್ಕೊಂಡೆ. ನೋಡಿ ಈಗ ಸ್ವಲ್ಪ ಪುಟ್ಟದಾಗಿ ಕ್ಯೂಟ್ ಆಗಿರುವಂಥ ಒಂದು ಸ್ಲಾಂಟಿಂಗ್ ಆರ್ಚ್ ಡಿಸೈನ್ ರೆಡಿ ಆಗಿದೆ. ಈಗ ಅದನ್ನು ಅದು ಯಾವ ಲೆವೆಲ್ಗೆ ಬರುತ್ತೆ ಆ ಲೆವೆಲ್ಗೆ ನಾವಲ್ಲಿ ಲೇಸ್ಗೆ ಲಾಕನ್ನು ಮಾಡ್ಕೊಳ್ಳೋಣ. ಸೊ ಇದು ಒಂದೇ ಬೇಸ್ ಲೈನಲ್ಲೇ ಹಾಗೇ ಡಿಸೈನ್ ಕಂಪ್ಲೀಟ್ ಆಗಿ ಹೋಗುತ್ತೆ. ನೆಕ್ಸ್ಟ್ ಅದಕ್ಕೆ ಕುಚ್ಚನ್ನು ಹಾಕಬೇಕಷ್ಟೇ. ಸೊ ನಂತರ ಮತ್ತೆ ಒಂದು ಚೈನನ್ನು ಹಾಕ್ಕೊಳ್ಳೋಣ. ಒಂದು ಸಿಂಗಲ್ ಚೈನನ್ನು ಹಾಕ್ಕೊಂಡು ದಾರವನ್ನು ಮೇಲ್ಭಾಗ ಮಾಡಿ ಮತ್ತೆ ಸೇಮ್ ಸ್ಮಾಲ್ ಬೀಡನ್ನು ಇನ್ಸರ್ಟ್ ಮಾಡ್ತಾಯಿದ್ದೀನಿ. ನಂತರ ಒಂದು ಲಾಕನ್ನು ಹಾಕ್ಕೊಳ್ಳೋಣ ಅಥವಾ ಚೈನನ್ನು ಹಾಕಿ ಮತ್ತೆ ಇನ್ನೊಂದು ಚೈನನ್ನು ಹಾಕ್ಕೊಳ್ಳೋಣ. ಅಲ್ಲಿಂದಲೇ ಸೂಜಿ ಮೇಲೆ 1 ಟೈಮ್ ದಾರವನ್ನು ತೊಗೊಂಡು ಸೇಮ್ ಅದೇ ಬೇಸ್ ಲೈನ್ಗೆ ಡಬಲ್ ಕ್ರೋಶವನ್ನು ಮಾಡ್ತಾ ಇದ್ದೀನಿ. ಸೊ ನಾನಿಲ್ಲಿ ಮೊದಲೇ ಹೇಳಿದಂಗೆ ಒಂದೇ ಬೇಸ್ ಲೈನ್ಗೆ ಅದೇ ಹೋಲ್ಗೆ ನಾನು 4 ಡಬಲ್ ಕ್ರೋಶೆಯನ್ನು ಹಾಕ್ಕೊತಾ ಇದ್ದೀನಿ. 2 ಹಾಕಿದ್ರೆ ತುಂಬ ಚಿಕ್ಕದಾಗಿ ಕಾಣಿಸುತ್ತೆ ಮತ್ತು ತುಂಬ ತೆಳುವಾಗಿ ಕಾಣಿಸುತ್ತೆ ಡಿಸೈನು. ಸೊ ಅದಕ್ಕೋಸ್ಕರ ಡಿಸೈನ್ ಸ್ವಲ್ಪ ದಪ್ಪದಾಗಿ ಬರಲಿ, ಚೆನ್ನಾಗಿ ಕಾಣಿಸ್ಲಿ ಅಂತ ನಾನಿಲ್ಲಿ 4 ಡಬಲ್ ಕ್ರೋಶೆಯನ್ನು ಒಂದೇ ಬೇಸ್ ಲೈನ್ನ ಚೈನ್ ಹೋಲ್ಗೆ ನಾನಿಲ್ಲಿ ಫಿಲ್ ಮಾಡ್ತಾ ಇದ್ದೀನಿ. ಸೊ 4 ಡಬಲ್ ಕ್ರೋಶೆ ಆಗಿದ ನಂತರ ಅದನ್ನು ಅಷ್ಟೇ ಬೇಸ್ ಲೈನ್ಗೆ ಎಲ್ಲಿಗೆ ಬರುತ್ತೆ ಆ ಲೆವೆಲ್ಗೆ ನಾವು ಕರೆಕ್ಟಾಗಿ ಇಟ್ಕೊಂಡು ಲಾಕನ್ನು ಮಾಡ್ಕೋಬೇಕು. ಸೊ ತುಂಬಾ ಸಿಂಪಲ್ ಇದು. ನಾನಿಲ್ಲಿ 3 ಆರ್ಚ್ನ ನಂತರ ಅಂದರೆ 3 ಸ್ಲಾಂಟಿಂಗ್ ಆರ್ಚ್ನ ನಂತರ ನಾನಿಲ್ಲಿ ಕುಚ್ಚನ್ನು ಹಾಕ್ಕೊತೀನಿ. ಸೊ ನಾನಿಲ್ಲಿ 3ನೇದು ಮಾಡ್ತಾಯಿದ್ದೀನಿ. ಒಂದು ಚೈನ್ ಹಾಕ್ಕೊಂಡೆ, ನಂತರ ಸೇಮ್ ಹಾಗೇನೆ ಅದು ಸೇಮ್ ಡಿಸೈನ್ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ಮತ್ತೆ ಒಂದು ಬೀಡನ್ನು ಹಾಕ್ಕೊಂಡು ಬೀಡ್ ಲಾಕ್ ಮಾಡ್ಕೊಳ್ಳೋಣ. ನಂತರ ಒಂದು ಚೈನನ್ನು ಹಾಕ್ಕೊಳ್ಳೋಣ. ಮತ್ತು ಅದೇ ರೀತಿ ಸೂಜಿ ಮೇಲೆ 1 ಟೈಮ್ ದಾರವನ್ನು ತೊಗೊಂಡು ಬೇಸ್ ಲೈನ್ಗೆ ನಾವು ಸಿಂಗಲ್ ಕ್ರೋಶೆ ಹಾಕಿದ್ವಲ್ಲ ಅದರೊಳಗಡೆ ನಾವಿಲ್ಲಿ 4 ಡಬಲ್ ಕ್ರೋಶೆಯನ್ನು ಹಾಕ್ಕೊತಾ ಹೋಗಬೇಕು.
ಸೇಮ್ ಒಂದೇ ಜಾಗದಲ್ಲೇ ನಾವು 4 ಡಬಲ್ ಕ್ರೋಶೆಯನ್ನು ಹಾಕ್ಕೋಬೇಕು. ಸೊ ಅವಾಗ ಕ್ಯೂಟಾಗಿ ಬರುತ್ತೆ. ಈಗ ಯಾರಾದರೂ ಕಸ್ಟಮರ್ ಬಂದು ನನಗೆ ತುಂಬಾ ಬೇಗನೆ ಬೇಕು ಡಿಸೈನು, ಬಟ್ ನನಗೆ ಅದು ಪುಟ್ಟಾಗಿರಬೇಕು ಡಿಸೈನು, ತುಂಬ ಗ್ರ್ಯಾಂಡಾಗಿರಬಾರ್ದು, ನನಗೆ ಅದು ಇಷ್ಟ ಆಗೋದಿಲ್ಲ ಅಂದಾಗ ಅಂಥವ್ರಿಗೆ ಈ ಡಿಸೈನ್ನ ಹಾಕ್ಕೊಟ್ಟು ಅವ್ರಿಗೆ ತುಂಬಾ ಇಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಈ ರೀತಿ ನಾನು 3 ಡಿಸೈನ್ ಹಾಕಿದ ನಂತರ ನೆಕ್ಸ್ಟ್ ಹೇಗೆ ಕಂಟಿನ್ಯೂ ಮಾಡೋದು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ನಂತರ ದಾರವನ್ನು ಮೇಲ್ಭಾಗ ಮಾಡಿ ನಾನು ಸ್ಟಾರ್ಟಿಂಗ್ನಲ್ಲಿ ಬೀಡನ್ನು ದಪ್ಪದಾಗಿರೋಂಥ ಬೀಡನ್ನು ಹಾಕಿದ್ನಲ್ಲ, ಸೊ ಆ ಡಿಸೈನ್ ಬೀಡನ್ನೇ ಇನ್ಸರ್ಟ್ ಮಾಡ್ಕೊಳ್ಳೋಣ. ಮತ್ತೆ ಇದು ಬಂದ್ಬಿಟ್ಟು ಕುಚ್ಚನ್ನು ಮಧ್ಯದಲ್ಲಿ ಹಾಕೋದ್ರಿಂದ ಕುಚ್ಚನ್ನ ಆ ಕಡೆ ಈ ಕಡೆ ಈ ಬೀಡ್ ಇರಲಿ ಅಂತ ನಾನು ಇದನ್ನು ಹಾಕ್ತಾಯಿದ್ದೀನಿ. ನಿಮಗೆ ಬೇಡ ಅಂದರೆ ಬೀಡನ್ನು ಸ್ಕಿಪ್ ಮಾಡಿ ಹಾಗೆಯೇ 3 ಚೈನನ್ನು ನೀವು ಹಾಕ್ಕೋಬೋದು. ಸೊ ನಾನಿಲ್ಲಿ ಬೀಡನ್ನು ಹಾಕ್ತಾಯಿದ್ದೀನಿ. ಬೀಡ್ ಹಾಕಿದ ನಂತರ 3 ಚೈನನ್ನು ಹಾಕ್ಕೊಳ್ಳೋಣ. ಸೊ ನಾನಿಲ್ಲಿ 3 ಚೈನನ್ನು ಹಾಕ್ಕೊಂಡು 3 ಚೈನ್ ಡಿಸ್ಟೆನ್ಸ್ಗೆ ಲೆವೆಲ್ಗೆ ಅದನ್ನು ಲಾಕನ್ನು ಮಾಡ್ಕೊಳ್ಳೋಣ. 3 ಚೈನ್ ಹಾಕಿದ ನಂತರ ಮತ್ತೆ ದಾರವನ್ನು ಮೇಲ್ಭಾಗ ಮಾಡಿಕೊಂಡು ಸೇಮ್ ದಪ್ಪದಾಗಿರುವಂತಹ ಸೇಮ್ ಬೀಡನ್ನು ಇನ್ಸರ್ಟ್ ಮಾಡ್ಕೊಳ್ಳೋಣ. ಸೊ ಬೀಡನ್ನು ಹಾಕ್ಕೊಂಡು ಬೀಡನ್ನು ಲಾಕನ್ನು ಮಾಡ್ಕೋಬೇಕು. ಬೀಡ್ ಹಾಕಿದ್ದೀನಿ, ಈಗ ಬೀಡನ್ನು ಲಾಕನ್ನು ಮಾಡ್ತಾಯಿದ್ದೀನಿ. ಮತ್ತೆ ಬೀಡ್ ಲೆವೆಲ್ಗೆ ಸ್ಯಾಂಪಲ್ ಪೀಸ್ಗೆ ಲಾಕನ್ನು ಮಾಡ್ಕೊಳ್ಳೋಣ. ಸೊ ಈ ರೀತಿ ಮಾಡೋದ್ರಿಂದ ನೋಡಿ ಈ ರೀತಿ ರೆಡಿಯಾಗಿದೆ. ಇದನ್ನೇ ಹಾಗೆ ಕಂಟಿನ್ಯೂ ಮಾಡ್ಕೊತ ಹೋಗಬೇಕು. ನೆಕ್ಸ್ಟ್ ಮತ್ತೆ 3 ಡಿಸೈನ್ನ ಹಾಕ್ಕೋಬೇಕು ಸೇಮ್. ಆವಾಗ ಮತ್ತೆ ಒಂದು ಚೈನನ್ನು ಹಾಕಿ ದಾರವನ್ನು ಮೇಲ್ಭಾಗ ಮಾಡಿ ಮತ್ತೆ ಒಂದು ಸ್ಮಾಲ್ ಮೆಟಲ್ ಬೀಡನ್ನು ಇನ್ಸರ್ಟ್ ಮಾಡ್ಕೋಬೇಕು. ಡಿಸೈನ್ ಹಾಕಬೇಕಾದ್ರೆ ಸ್ಮಾಲ್ ಮೆಟಲ್ ಬೀಡನ್ನು ಹಾಕ್ಕೋಬೇಕು. ಅದಿಲ್ಲ ಅಂದರೆ ನೆಕ್ಸ್ಟ್ ನಿಮಗೆ ಮೆಟಲ್ ಬೀಡ್ ಬೇಡ ಅಂದರೆ ನೀವು ಬೇರೆ ಥರದ್ದು ಒಂದು ಸ್ಮಾಲ್ ಬೀಡನ್ನು ಸಹ ಹಾಕ್ಕೋಬೋದು. ನೆಕ್ಸ್ಟ್ ಅದೇ ರೀತಿ ಕಂಟಿನ್ಯೂ ಮಾಡ್ಕೊತಾ ಹೋಗಬೇಕು. ಮತ್ತು ಚೈನ್ಗಳನ್ನು ನಾವು ಸಿಂಗಲ್ ಕ್ರೋಶೆಯನ್ನು ಒಳಗಡೆ ನಾವು 4 ಡಬಲ್ ಕ್ರೋಶೆಯನ್ನು ಮಾಡ್ತಾ ಹೋಗಬೇಕು. ಒಟ್ಟು 4 ಡಬಲ್ ಕ್ರೋಶೆಯನ್ನು ಮಾಡಿ ಸ್ಲಾಂಟಿಂಗ್ ಆಸನ ಈ ರೀತಿ ಮಾಡಿ ಅದನ್ನು ಬರೋ ಲೆವೆಲ್ಗೆ ನಾವು ಸರಿಯಾಗಿ ಲಾಕನ್ನು ಮಾಡ್ತಾ ಹೋಗಬೇಕು. ಸೊ ತುಂಬಾ ಈಸಿ ಅಲ್ವಾ ಫ್ರೆಂಡ್ಸ್. ಈ ರೀತಿ ಡಿಸೈನ್ನ ನಾವು ಕಂಟಿನ್ಯೂ ಮಾಡ್ಕೊತಾ ಹೋಗಬೇಕು. ಮತ್ತೆ ಒಂದು ಚೈನ್ ಹಾಕ್ಕೊಂಡು ಮತ್ತೆ ದಾರವನ್ನು ಮೇಲ್ಭಾಗ ಮಾಡಿ ಮತ್ತೆ ಒಂದು ಸ್ಮಾಲ್ ರೌಂಡ್ ಬೀಡನ್ನು ಇನ್ಸರ್ಟ್ ಮಾಡಿ ಮತ್ತೆ ಚೈನನ್ನು ಲಾಕ್ ಮಾಡಿ ಮತ್ತೆ ಇನ್ನೊಂದು ಚೈನನ್ನು ಹಾಕ್ಕೊಂಡು ಇದೇ ರೀತಿ ನಾವು ಸಿಂಗಲ್ ಕ್ರೋಶೆಯ ಒಳಗಡೆ ನಾವು 4 ಡಬಲ್ ಕ್ರೋಶವನ್ನು ಮಾಡ್ತಾ ಹೋಗಬೇಕು. ನಂತರ ಈ ರೀತಿ ಲಾಕನ್ನು ಮಾಡ್ಕೋಬೇಕು. ಸೊ ಲಾಕ್ ಮಾಡಿದ ನಂತರ ಹೋಲ್ ಡಿಸೈನ್ ಹೇಗೆ ರೆಡಿಯಾಗಿದೆ ಅನ್ನೋದು ತೋರಿಸ್ತೀನಿ ವಿತ್ ಕುಚ್ಚನ್ನು ಹಾಕೋದ್ರ ಮೂಲಕ. ನೆಕ್ಸ್ಟ್ ಹೇಗೆ ರೆಡಿಯಾಗಿದೆ ಅನ್ನೋದು ನಿಮಗೆ ಹೀಗೇ ಕಂಟಿನ್ಯೂ ಮಾಡ್ಕೊತ ಹೋಗಿ ನಂತರ ಅದರ ಒಳಗಡೆ ನಾವು ಸ್ಪೇಸ್ ಬಿಟ್ಟಿದ್ವಲ್ಲ 3 ಚೈನ್ ಒಳಗಡೆ ಕುಚ್ಚನ್ನು ಹಾಕ್ಕೊತೀನಿ. ನೋಡಿ ನಾನಿಲ್ಲಿ ಬ್ಲೂ ಕಲರ್ ದಾರದಲ್ಲಿ ನಾನಿಲ್ಲಿ 127 ಫೋಲ್ಡಿಂಗ್ನಲ್ಲಿ 240 247ನಲ್ಲಿ ಕುಚ್ಚನ್ನು ಹಾಕಿ ಇಟ್ಕೊಂಡಿದ್ದೀನಿ. ತುಂಬಾ ಕ್ಯೂಟಾಗಿರುವಂತಹ ಮುದ್ದಾಗಿರುವಂತಹ ಒಂದು ಕ್ರೋಶಾಕುಚ್ಚು ಡಿಸೈನ್ ರೆಡಿಯಾಗಿದೆ ಫ್ರೆಂಡ್ಸ್. ಸಿಂಪಲ್ ಆಗಿದ್ರು ಈಸಿಯಾಗಿ ಟೈಮನ್ನು ಸೇವ್ ಮಾಡಿಕೊಂಡು ತುಂಬ ಕ್ಯೂಟಾಗಿರುವಂತಹ ಬಿಗಿನರ್ಸ್ಗಂತೂ ತುಂಬಾ ಹೆಲ್ಪ್ ಆಗುವಂತಹ ಕ್ರೋಶಾಕುಚ್ಚು ಡಿಸೈನ್ ರೆಡಿಯಾಗಿದೆ ಫ್ರೆಂಡ್ಸ್. ನೋಡ್ತಾ ಇದ್ದೀರಲ್ಲ, ಹೀಗೆ ನನ್ನ ಗೃಹಿಣಿಯ ಕಲಿಕೆ ಚಾನಲ್ಗೆ ಸಪೋರ್ಟನ್ನು ಮಾಡ್ತಾಯಿರಿ ಫ್ರೆಂಡ್ಸ್. ನಿಮಗೆ ಇನ್ನೂ ಒಳ್ಳೊಳ್ಳೆ ಡಿಸೈನ್ನ ಶೇರ್ ಮಾಡ್ತೀನಿ. ಕಂಪ್ಲೀಟಾಗಿ ನಿಮಗೆ ಕನ್ನಡದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಪ್ರತಿಯೊಂದು ವಿಡಿಯೋನೂ ಸಹ ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಶೇರ್ ಮಾಡ್ತೀನಿ ಅಂತಲೇ ಹೇಳ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ಸಬ್ಸ್ಕ್ರೈಬನ್ನು ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.